ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಇದೀಗ ಬಂದ ಸುದ್ದಿ. ನಗರದಲ್ಲಿರೋ ಶ್ರೀಮಂತರೆಲ್ಲ ಭಯದಿಂದ ಜೀವನ ನಡೆಸುವಂತೆ ಆಗಿದೆ. ಇದಕ್ಕೆ ಕಾರಣ ಯಾರು ಏನು ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ನೀವೆಂಗ್ ನಮ್ಮ ಮುಂದೆ ಇಟ್ಟಿರಿ? ಇಡೋಕೇನದು ಇಡ್ಲಿನಾ? ಇದಕ್ಕೆ ನಿಮ್ಮ ಮುಗ್ದೆ ಅನ್ನೋದು. ನಾನು ಹೇಳೋದನ್ನ ಮಾತ್ರ ಕೇಳಬೇಕು, ಲಾಜಿಕ್ ಎಲ್ಲ ಹುಡುಕ್ಬಾರ್ದು. ಬಡವರ ತಲೆ ಮೇಲೆ ಹೊಡೆದು ಹಣನ ಸಂಪಾದಿಸಿ ಸರ್ಕಾರಕ್ಕೆ ತಪ್ಪು ಲೆಕ್ಕ ತೋರಿಸಿ ಹೊರದೇಶದಲ್ಲಿ ಹಣ ಬಚ್ಚಿಡ್ತಾ ಇರೋ ಶ್ರೀಮಂತರನ್ನ ಕೊಳ್ಳೆ ಹೊಡೆದು ಅದನ್ನ ಬಡವರಿಗೆ ಹಂಚ್ತಾ ಇರೋ ಕನ್ನಡದ ರಾಬಿನ್ ಹುಡ್ ಇವನು. ಸರಿಯಾಗಿ ಹೇಳಿದ್ರಿ ಪುಟ್ಮಲ್ಲಿ ಅವರೇ, ಇವನೇ ನಮ್ಮ ಕನ್ನಡದ ಬಾಹುಬಲಿ. ಶ್ರೀಮಂತರ ಪಾಲಿಗೆ ಭಕ್ಷಕ, ಬಡವರ ಪಾಲಿಗೆ ಆಪ್ತರಕ್ಷಕ. ಇವನು ಯಾವಾಗ ಬೇಕಾದ್ರೂ ದುಡ್ಡಿರೋರ್ ಮನೆಗೆ ಬಂದು ದೋಚ್ಕೊಂಡು ಹೋಗ್ಬೋದು. ಹುಷಾರಾಗಿರಿ. ಜೈ ಬಾಹುಬಲಿ. ಜೈ ಬಾಹುಬಲಿ. ಓಹೋ ಯಾನಮ್ಮೆ ಪುಟ್ಮರಿ ಒತ್ತರ ಟಿವಿ ನೋಡ್ಕೊಂಡು ಕೂತ್ ಬಿಟ್ಟಿದೆ. ಅಡ್ಗಮ್ಮನ ಕ್ಯಾಮೆ ಇಲ್ವಾ? ಬಾಬಣ್ಣ ಮೋಸ್ಟ್ ಚಾನೆಲ್ ಅಲ್ಲಿ ಬಾಹುಬಲಿ ತೋರಿಸ್ತಾ ಇದ್ರು. ಅದು ಮೋಸ್ಟ್ ಚಾನಲ್ ಅಲ್ಲ ಕಮ್ಮೆ, ನ್ಯೂಸ್ ಚಾನಲ್. ಹಿಡಿದ್ರಿ ಚಾಡ. ಬಾಹುಬಲಿ ಸಾನೆ ಒಳ್ಳೆಯವರು. ಶ್ರೀಮಂತರು ದುಡ್ಡನ್ನ ದೋಚಿ ಬಡವರಿಗೆ ದಾನ ಮಾಡ್ತಾರೆ. ಅವ್ರು ಒಳ್ಳೆಯವರು. ನಾನು ಅವನಿಗಿಂತ ಒಳ್ಳೆವ ಕಣ್ತಕ. ಒಳ್ಳೆಯವರಾದ್ರಿ? ಹೂಮೆ ದೊಡ್ಡ ಗೋಡನಲ್ಲಿ ರಿಜೆಕ್ಟ್ ಆಗಿರೋ ಪಟಾಪಟಿ ಚಡ್ಡಿ ಬನ್ನಿನ ನಮ್ಮ ಅಂಗಡಿಗೆ ತಕೊಂಬಂದು ಚಮ್ ಅಂತ ಸ್ಟಿಕ್ಕರ್ ಹಾಕೊಂಡು ಕಡಿಮೆ ಬೆಲೆಗೆ ಮಾರಲ್ವಾ? ಬಾಬಣ್ಣ ಇದು ಒಳ್ಳೆ ಕೆಲಸ ಅಲ್ಲ, ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಿ. ಅವನು ಅದನ್ನೇ ತಾನೇ ಮಾಡ್ತಾ ಇರೋದು. ಅವನ್ನ ಕಷ್ಟಪಟ್ಟು ದುಡ್ದು ಎಲ್ಲರಿಗೂ ದಾನ ಮಾಡಿನ. ಯಾರೋ ದುಡ್ದಿರೋ ದುಡ್ಡನ್ನ ತೋಚ್ಕೊಂಡಾಗಿ ಕೊಡ್ತಾನೆ. ಬಾಬಣ್ಣ ಬಾಹುಬಲಿ ಜೊತೆ ನಿಮ್ಮನ್ನ ಹೋಲ್ಕೆ ಮಾಡಿಬಿಡಿ. ಅವರು ಜನಗಳಿಗೆ ಒಳ್ಳೇದ್ ಮಾಡ್ತಾರೆ, ನೀವು ಮೋಸ ಮಾಡ್ತಾ ಇದ್ರಿ. ಮೋಸಗಾರ. ಗಂಡನ್ನೇ ಮೋಸಗಾರ ಅಂದಯ್ಯ. ನಾ ಮೋಸ ಮಾಡ್ತಾ ಇದ್ರೆ ಸಂಸಾರ ಹೆಂಗ್ ನಡ್ಸಕದ್ದು? ಅಂದ್ರೆ ವ್ಯಾಪಾರ ವ್ಯವಹಾರ ಅಂದ್ಮೇಲೆ ಮೋಸ ಇದ್ದೇ ಇರ್ತಕ್ಕಮ್ಮೆ. ನೀವ್ ಹಿಂಗ್ ಮೋಸ ಮಾಡ್ತೀರಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇರಿ ನಮ್ಮ ಅತ್ತನು ಫೋನ್ ಮಾಡಿ ಹೇಳ್ತೀನಿ. ಆಮೇಲೆ ಪುಟ್ಮಲ್ಲಿ ಸುಮ್ಮನೆ ಆಟಗುಳಿ ಮಾಡಿದ್ವಿ ಕಮ್ಮೆ. ಇಷ್ಟಕ್ಕೆಲ್ಲ ನಮ್ಮ ಅವ್ನಿಗೆ ಹೋಗ್ಬಿಡದ. ನಾನು ಮೋಸಗಾರ ಅಲ್ಲ. ನೀವು ಮೋಸಗಾರನೇ. ನಮ್ಮ ಅತ್ತನು ಫೋನ್ ಮಾಡ್ತೀನಿ. ಆಮೇಲೆ ಪುಟ್ಮಲ್ಲಿ ಅಯ್ಯೋ ಶಿವನೆ, ಇಂಥ ದಡ್ಡ ಪೊಟ್ಟೆತದ ನಾ ಎಲ್ಲೂ ನೋಡಿಲ್ಲ. ಗಂಡ ಹೆಂಡ್ರ ಮಧ್ಯೆ ಇರಬೇಕಾದ ವಿಷಯನ ಮೂರನೇ ಒಳಗೆ ಹೋಗ್ಬಿಟ್ಟು ಗುಟ್ನ ರಟ್ಟು ಮಾಡ್ಬಿಡ್ತಾಳೆ. ಇವಳು ಮುಂದೆ ಹೀರೋ ಆಗಕ್ಕೆ ಹೋದ್ರೆ ಜೀರೋ ಮಾಡಿಬಿಡ್ತಾಳೆ. ನಿಂಗೆ ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಜಾನಿ ಲೈಫ್ ಫುಲ್ ಬೋರ್ ಆಗೋಗಿದೆ. ಚೇಂಜ್ ಓವರ್ ಬೇಕು ಅನ್ನಿಸ್ತಿದೆ. ಹಾಗಿದ್ರೆ ಗಂಡನೇ ಚೇಂಜ್ ಮಾಡ್ಬಿಡು. ಅದಕ್ಕೆ ಕಾಯ್ತಾ ಇರ್ತೀರಲ್ವಾ ನೀವು? ನನ್ನನ್ ಬಿಟ್ಟು ಬೇರೆಯವ್ರ ಜೊತೆ ಸಂಸಾರ ಮಾಡೋ ಆಸೆನಾ? ತಿಗಣೆ ಕೈಲೇ ಕಚ್ಚಿಸ್ಕೊಳಕ್ ಇಷ್ಟ ಇಲ್ಲ. ಇನ್ ತಿಮಿಂಗ್ಳದ ಕೈಲಿ ಕಚ್ಚಿಸ್ಕೊಳಕ್ ಆಸೆ ಯಾರಿಗಿರುತ್ತೆ ಹೇಳು? ಮಲ್ಲಿ ಅವ್ರು ಮನ್ಸು ಮಾಡಿದ್ರು ಒಂದ್ ಕೈ ನೋಡ್ಬೋದಾಗಿತ್ತು. ಏನಂದ್ರೆ? ಡಾರ್ಲಿಂಗ್, ನಿನ್ ಬೇಜಾರು ಹೋಗೋದಕ್ಕೆ ನಾನೀಗ ರಾಜಾರಾಮ್ ಆಗ್ಬೇಕಾ ಇಲ್ಲ ದೀಪ ಮಸ್ತಾನ ಆಗ್ಬೇಕಾ? ಅದೆಲ್ಲ ಬೋರಿಂಗ್ ಜಾನಿ. ನೀವು ನಂಗೋಸ್ಕರ ಬಾಹುಬಲಿ ಆಗ್ಬೇಕು. ಮೊದಲು ನಿಂಗೆ ತಲೆ ಕೆಟ್ಟಿದ್ಯಾ? ನಾನು ಬಾಹುಬಲಿ ಆಗಕ್ಕಾಗತ್ತಾ? ಯಾಕಾಗಲ್ಲ? ನನ್ಗೋಸ್ಕರ ನೀವು ಬಾಹುಬಲಿ ಆಗ್ಬೇಕು ಅಷ್ಟೇ. ಸಾರಿ, ಐ ಆಮ್ ವೆರಿ ಸಾರಿ. ಜಾನಿ ಆಗ್ತೀನಮ್ಮ. ಜಾನಿ ನಂಗೋಸ್ಕರ ಬಾಹುಬಲಿ ಆಗ್ತಾರೆ. ಜಾನಿ ಬೇಗ ಬನ್ನಿ. ರೆಡಿ ಆಗ್ಬಾರ್ದಾ? ಬಂದೇ ಇರೋ. ವಾವ್ ಜಾನಿ, ನೀವ್ ಈ ಗೆಟಪ್ ಅಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ರಾಜಮೌಳಿ ಏನಾದ್ರೂ ನಿಮ್ಮನ್ನ ನೋಡಿದ್ರೆ ಬಾಹುಬಲಿ 3-4 ಸೀಕ್ವೆಲ್ ಗೆ ನಿಮ್ಮನ್ನ ಹೀರೋಗೆ ಹಾಕೊಂಡ್ಬಿಡ್ತಾರೆ. ಅದಕ್ಕೆಲ್ಲ ಚಾನ್ಸೇ ಇಲ್ಲ ಚಂಪಕಲಿ. ಜಾನಿ, ಏನಿದು ನಿಮ್ ಭಾಷೆ? ನೀವೀಗ ಬಾಹುಬಲಿ. ನಿಮ್ ಮಾತಲ್ಲಿ ಗತ್ತಿರ್ಬೇಕು. ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಸ್ಟೈಲಲ್ಲೇ ನಾನು ಮಾತಾಡೋದು. ಜಾನಿ ಬಾಹುಬಲಿ ಹೀರೋ, ನೀವ್ಯಾಗ ರೌಡಿ ತರ ಮಾತಾಡ್ತಿದ್ದೀರಾ? ನೀವೀಗ ಬಾಹುಬಲಿ ಆಗ್ಬೇಕು. ಚಂದ್ರ ಚಕೋರಿ. ನೀನು ನಗುವಾಗ
ಒಪ್ಪಿಕೋ ನೀನೇ ನನ್ನ ಪ್ರಾಣ ಅಪ್ಪಿಕೋ ನಿನ್ನಿಂದಲೇ ಸೋತೆ ಒಪ್ಪಿಕೋ ಯಾನಮ್ಮೆ ನೋಡಿ ಬಾಹುಬಲಿ ಅವರು ಮೊದಲು ನೋಡಿಲ್ಲ ಅವ್ರೆ ಇವ್ನು ಯಾರಮ್ಮೆ ನಮ್ಮ ಮಧುರ ಜೊತೆ ಡ್ಯಾನ್ಸ್ ಮಾಡಕ್ಕ ಇವ್ರಿಗಾರು ಬುದ್ಧಿ ಬೇಡವಾ ಇವ್ರು ಈ ಬುದ್ಧಿನೇ ನನಗೆ ಇಷ್ಟ ಆಗಲ್ಲ ಅನ್ನೋದು. ಬಾಬಣ್ಣ ಯಾರ ಬುದ್ಧಿ ತಾನೇ ಇಷ್ಟ ಆಗದೆ ಏನೇ ಬಾಹುಬಲಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಮ್ಮ ಫುಟ್ಬಾಲ್ ಇರಮ್ಮೆ ನಾನು ಬರ್ತೀನಿ. ಮಧುರಾರೆ ಬಿರ್ಬಿರ್ನೆ ಬಾಗಿಲು ತೆಗೀರಿ ನಾ ಬಾಹುಬಲಿ ಅವ್ರನ್ನ ಮೆಟ್ ಮಾಡ್ಬೇಕು. ಅದೇ ಮೆಟ್ಟಕ್ಕ ನಾವ್ ಹೊಡ್ಕೋಬೇಕು. ಅದು ಮೆಟ್ಟಲ್ಲ ಕಮ್ಮೆ ಮೀಟು ಹಿಡಿದ್ರಿ ಚಾಡ. ಪುಟ್ಮಲಿ ಅವರೇ ನೀವೇನ್ ಇಷ್ಟೊತ್ತಲ್ಲಿ? ಅಯ್ಯೋ ಆ ವಿಷಯ ಬಿಡಿ ಬಾಹುಬಲಿ ಅವ್ರನ್ನ ಕರೀರಿ. ಬಾಹುಬಲಿನ ಅವ್ರ್ಯಾಕ್ ನಮ್ಮನೆಗ್ ಬರ್ತಾರೆ? ನೀವ್ ಅವ್ರ ಜೊತೆ ಕುಣಿಯೋದನ್ನ ನಾನೇ ನೋಡಿನಿ. ಬಿರ್ಬಿರ್ನೆ ಕರೀರಿ. ಮಧುರ ಅವ್ರೆ ನೀವ್ ಹಿಂಗ್ ಮಾಡ್ತಿದ್ರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗ್ ಗೊತ್ತು ಅಣ್ಣಪ್ಪನವ್ರ ಜೊತೆ ಕುಣಿಯಕ್ ನಿಮ್ಗೆ ಇಷ್ಟ ಇಲ್ಲ ಅಂತ. ಆಚರಿ ಎದ್ರಟ್ಟಿಲಿ ನನ್ನಂತವ್ರು ಇರ್ತಾರೆ ಅಂತವ್ರ ಜೊತೆ ಕುಣಿಯೋದ್ ಬಿಟ್ಬಿಟ್ಟು ಹೋಗಿ ಹೋಗಿ ಬಾಹುಬಲಿ ಅಂತವ್ರ ಜೊತೆ ಕುಣಿಯೋದ್ ನನಗೆ ಇಷ್ಟ ಆಗ್ಲಿಲ್ಲ ಅನ್ನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬುಡಿ ಬಾಬಣ್ಣ. ಬಾಹುಬಲಿ ಅವರು ದೊಡ್ಡ ಹೀರೋ ಅಂತವ್ರ ಜೊತೆ ಕುಣಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಸಾಕ್ ಸುಮ್ನೆ ಮಧುರ ಅವ್ರ ತಲೆ ಕೆಟ್ಟೋಗದ ಅಂದ್ರೆ ನೀನು ತಲೆ ಕೆಟ್ಟವ್ರ ತರ ಮಾತಾಡಬೇಡ. ಗೌಡ್ರೆ ನೀವು ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ಯಾನ್ ಮಾಡೋದು ಮಧುರ ಅವ್ರೆ ನನ್ನ ಮನಸ್ಸಿನ ನೋವು ಆತರ ಮಾತಾಡಿಸ್ತಾ ಇದೆ. ಅವನ ಜೊತೆ ಕುಣಿಯಕ್ ನೀವೇನು ಅವ್ನ ಪ್ರೇಮಿನ? ಹೌದು ಅವ್ರು ನನ್ ಪ್ರೇಮಿನೇ. ಇಷ್ಟ ದಿನ ಮುಚ್ಚಿಟ್ಟಿದ್ ನನ್ ಪ್ರೇಮಿನ ಇವತ್ ನಿಮಗ್ ತೋರಿಸ್ತೀನಿ. ಜಾನಿ ಜಾನಿ ಮಧುರ ಅವ್ರೆ ಚಂದನ್ ಅವ್ರನ್ನ ಕರ್ದಿರಿ ಬಾಹುಬಲಿ ಅವ್ರನ್ನ ಕರೀರಿ. ನೋಡಿ ಇವ್ರೇ ನನ್ ಪ್ರೇಮಿ ಬಾಹುಬಲಿ. ಚಂದನ್ ಅವ್ರೆ ನೀವೇನ ಬಾಹುಬಲಿ? ಹೌದು ಪುಟ್ಮಲ್ಲಿ ಅವರೇ, ನಾನೇ ಬಾಹುಬಲಿ, ಬಡವರ ಬಂಧು, ಅನಾಥ ರಕ್ಷಕ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಬಾಹುಬಲಿ ಅವರೇ. ಜೋರ ಕಿರ್ಚಬೇಡಿ, ನಾನೇ ಬಾಹುಬಲಿ ಅಂತ ಗೊತ್ತಾದ್ರೆ ತಪ್ಪಾಗತ್ತೆ. ತಪ್ಪೇನದು? ನೀವ್ ಎಷ್ಟೊಂದ್ ಜನಕ್ಕೆ ಒಳ್ಳೇದ್ ಮಾಡಿದಿರಿ. ನಿಮ್ ಒಳ್ಳೆತನ ಎಲ್ಲಾರ್ಗೂ ಗೊತ್ತಾಗ್ಲಿ ಬಿಡಿ. ಅವರೇ ನಾನೇ ಬಾಹುಬಲಿ ಅಂತ ಗೊತ್ತಿರೋದೇ 4 ಜನಕ್ಕೆ. ಆಮೇಲೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ನಾನು ಶ್ರೀಮಂತರನ್ನ ದೋಚಿ ಬಡವ್ರಿಗೆ ದಾನ ಮಾಡಕ್ಕಾಗಲ್ಲ. ನೀವ್ ಹೇಳ್ತಾ ಇರೋದು ಸರಿ ಬಿಡಿ. ನೀವು ಬಾಹುಬಲಿ ಅಂತ ನಾನು ಯಾರಿಗೂ ಹೇಳಲ್ಲ. ನೀವು ಬಾಹುಬಲಿ ಅಂತ ಗೊತ್ತಾಗಿ ನಂಗೆ ಸಾನೆ ಖುಷಿ ಆಗ್ಬಿಟ್ಟಿದೆ. ನೀವು ಮಾಡ್ತಿರೋ ಕೆಲ್ಸಕ್ಕೆ ನಾನು ಡಾನ್ ಆಗ್ಬಿಟ್ಟಿವ್ನಿ. ಪುಟ್ಮಲ್ಲಿ ಅವರದು ಡಾನ್ ಅಲ್ಲ, ಫ್ಯಾನ್. ಹಿಡಿದ್ರಿ ಚಾಡ, ಅದೇ ಆಗ್ಬಿಟ್ಟವ್ನಿ. ಹೇಳಿ ಪುಟ್ಮಲ್ಲಿ ಅವರೇ, ನೀವು ಬರೀ ನಾನು ಮಾಡೋ ಕೆಲ್ಸಕ್ಕಷ್ಟೇ ಫ್ಯಾನ್ ಆಗಿದ್ದೀರಾ ಇಲ್ಲ ನನಗೂ ಫ್ಯಾನ್ ಆಗಿದ್ದೀರಾ? ನಿಮಗೂ ಫ್ಯಾನ್ ಆಗವ್ನಿ ಅನ್ನಿ. ಮೇಲೆ ನನಗೆ ಪ್ರೀತಿ ಬತ್ತಾದೇನಿ. ಗಾಡ್ ಈ ಮಾತುಗೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಿದ್ದಪ್ಪ. ನನ್ನ ತನಕ್ಕಿಲ್ಲದೆ ಇರೋ ಬೆಲೆ ಈ ಬಾಹುಬಲಿ ಅನ್ನೋ ಹೆಸರಿಂದ ಬರ್ತಿದೆ. ಹೇಳಿ ಪುಟ್ಟಮಲ್ಲಿ ಅವರೇ, ನೀವು ನನ್ನನ್ನ ಯಾವ ತರ ಪ್ರೀತಿ ಮಾಡ್ತೀರಾ? ನೀವು ಎಣ್ಣೆಗಳನ್ನೆಲ್ಲ ಕಾಪಾಡಿ ಅವ್ರ ಪಾಲ್ಗೆ ಅಣ್ಣ ಆಗಿದ್ದೀರಲ್ಲ, ಆ ಪ್ರೀತಿ ನಿಮ್ಮ ಅಲ್ಲದೇನಿ. ಬೆಂಕಿ ಬಿತ್ತು ನಿಮ್ಮ ಪ್ರೀತಿಗೆ. ಆ ಪ್ರೀತಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕೆ ಬೇಜಾರ್ ಮಾಡ್ಕೊತಾ ಇದ್ದೀರಿ? ಇನ್ನೇನು ಹಾಲು ಕುಡ್ದಷ್ಟು ಸಂತೋಷ ಆಗುತ್ತಾ? ಎಲ್ಲರೂ ಅಣ್ಣನ ದೃಷ್ಟಿಲೇ ನೋಡಿದ್ರೆ ಪ್ರೇಮಿ ದೃಷ್ಟಿಲಿ ನೋಡ್ರ ಯಾರು? ಸುಮಾರು ಹುಡುಗಿರು ನನ್ನನ್ನು ಲವರ್ ತರ ನೋಡ್ತಾರ್ರಿ. ಐ ಲವ್ ಯು ಅಂತಾರ. ನೀವು ಒಂದ್ಸಲ ಐ ಲವ್ ಯು ಅನ್ನಿ. ನಾವು ನಮ್ಮ ಬಾಬಾ ಅಂದ್ಬಿಟ್ಟು ಬೇರೆ ಯಾರಿಗೂ ಹೇಳಲ್ಲ ಅನ್ನಿ. ನೀವು ಅವ್ರಿಗೆ ಹೇಳ್ಕೊಳ್ಳಿ, ನಂಗೆ ಹಾಲು ತರ ಟೈಮ್ ಆಯ್ತು, ಬರ್ತೀನಿ. ಬಾಹುಬಲಿ ಅವರೇ, ನಿಮ್ ತಾಕತ್ನ ನನ್ನ ಮುಂದೆ ಒಂದ್ಸಲ ತೋರಿಸಿದ್ಯಾ? ಪುಟ್ಟಮಲ್ಲಿ ಅವರೇ, ನೀವು ಕೇಳೋದೆಚ್ಚ, ನಾನು ತಾಕತ್ ತೋರ್ಸೋದೆಚ್ಚ. ನಿಮ್ ತಾಕತ್ ನೋಡಿ ಬಹು ಖುಷಿ ಆಗೋಯ್ತು. ಬಾಹುಬಲಿ ಅವರೇ, ನನ್ ಜೊತೆ ಒಂದು ಸೇಫ್ಟಿ ತೆಗಿಸ್ಕೊಂಡಿದ್ಯಾ? ಪುಟ್ಟಮಲ್ಲಿ ಅವರದು ಸೇಫ್ಟಿ ಅಲ್ಲ, ಸೆಲ್ಫಿ. ಹಿಡಿದ್ರಿ ಚಾಡ, ಅದನ್ನೇ ತೆಗಿಸ್ಕೊಂಡಿದ್ಯಾ? ಶೋರ್ ಬನ್ನಿ ಬನ್ನಿ. ಪುಟ್ಟಮಲ್ಲಿ ಅವರೇ, ಯಾಕೆ ಈ ರೀತಿ ಮುಖ ಮಾಡ್ತಿದ್ದೀರಾ? ಬಾಹುಬಲಿ ಅವರೇ, ಈಗಿನ ಎಣ್ಣೆಗ್ಲು ಫೋಟೋ ತೆಗಿಸ್ಕೊಳ್ಳೋದೆ ಹಿಂಗೆ. ನೀವೇ ಹಿಂಗೆ ಮಾಡಿ. ಇನ್ನೊಂದು ಓ ಇನ್ಸ್ಪೆಕ್ಟರ್ ಭಾಯ್ಜಾನ್, ನಮ್ಮ ಜಾನಿ ಬಾಯಿ ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂದ್ರೆ ನಂಬಲಿಕ್ಕೆ ಆಗ್ತಿಲ್ಲ. ಇಡೀ ಊರೇ ಅವರನ್ನು ಕೊಂಡಾಡ್ತಾ ಉಂಟು. ಇದನ್ನೆಲ್ಲ ಕೇಳ್ತಾ ಇದ್ರೆ ಹೆಮ್ಮೆ ಆಗ್ತಾ ಉಂಟು.
ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿನಗಿಂತ ಜಾಸ್ತಿ ನನಗೆ ಪ್ರೌಡ್ ಆತಿತ್ತ. ಎಂತಕಂದ್ರೆ ನಾನು ಮಾಡೋ ಕೆಲಸ ಜಾಸ್ತಿ ಅವನೇ ಮಾಡ್ತಿದ್ದ. ನಾನು ಕಾನೂನು ಕೈಯಲ್ಲಿ ಕೆಲಸ ಮಾಡ್ರೆ ಅವನ ಕೈಯಲ್ಲೇ ಕಾನೂನು ಇತ್ತು. ಇನ್ಸ್ಪೆಕ್ಟ್ರೆ, ನೀವೆಲ್ಲ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದಾರಿ. ಅವರು ಯಾವ ಸಿಂಹ ಬಾಹುಬಲಿನೂ ಅಲ್ಲ, ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡ್ ಮೆರಿತಾವ್ರ ಅಷ್ಟೇ. ಅವರು ಟುಬಾಕೋರು. ಗೌಡ್ರೆ, ನನ್ನ ಬಗ್ಗೆ ಎಂತ ಬೇಕಾದ್ರೂ ಮಾತಾಡಿ, ಆದ್ರೆ ನಮ್ಮ ಜಾನಿ ಬಾಯ್ ಬಗ್ಗೆ ಮಾತಾಡಿದ್ರೆ ಊತ ಜಾಗದಲ್ಲೇ ಊತಾಕ್ಬಿಡ್ತೀನಿ. ಆಯ್ತಾ? ಎತ್ತ ಕೈಯೇ ಓವರ್ ಡ್ರಾಮಾ ಮಾಡಬೇಡ. ಜಾಸ್ತಿ ಮೈ ಮೇಲೆ ಬಂದ್ರೆ ಪ್ಲಾಸ್ಟರ್ ಹಾಕೊಂಡ್ ಹೊಡೆದು ಬಿಡ್ತಾನೆ. ಗೌಡ್ರು ವಂಶ ಎದುರಾಕಂತ ಧ್ವಂಸ. ಗೌಡ್ರೆ, ನಿಮ್ಮ ವಂಶದಲ್ಲಿ ಯಾರಾದ್ರೂ 4 ಜನಕ್ಕೆ ಸಹಾಯ ಮಾಡಿದ? ಏನು ಮಾಡೋದು ಇನ್ಸ್ಪೆಕ್ಟ್ರೆ, ನಾನು ಮಾಡಬೇಕು ಅನ್ಕೋತೀನಿ, ಆದ್ರೆ ಕಷ್ಟ ಅಂತ ಯಾರು ಕೇಳ್ಕಟ್ಟೆ ಬರ್ನಿಲ್ವಲ್ಲ. ಓಯ್ ರಿಂಗ್ ಮಾಸ್ಟ್ರೆ, ಕಷ್ಟ ಇರುವವರು ಕಷ್ಟ ಇದೆ ಅಂತೇಳಿ ಕೇಳಿಕೊಂಡು ಬರುವುದಿಲ್ಲ. ನಾವೇ ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಬೇಕು. ಬಾಹುಬಲಿ ಅವರು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾನಿ ಬಾಯ್ಗೆ ಜೈ! ಜಾನಿ ಬಾಯ್ಗೆ ಜೈ! ಜಾನಿ ಬಾಯ್ಗೆ ಜೈ! ಜಾನಿ ಬಾಯ್ಗೆ ಇರ್ಲಿ 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 ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿರ್ತೇನೆ. ಜಾನಿ ಅವರೇ, ನಿಮ್ದೊಂದು ಫೋಟೋ ಇದ್ರು ಕೊಡಿ ನಿಮ್ಮರ್ರೆ. ಅದನ್ನ ತಗೊಂಡೋಗಿ ನಾನು ರೂಮಿಗೆ ಹಾಕ್ತೆ. ನನ್ನ ಹೆಂಡತಿ ತುಂಬು ಬಸ್ರಿ, ಅದನ್ನ ಕಾಣ್ತಾ ಇದ್ರೆ ಅವಳಿಗೆ ಹುಟ್ಟು ಮಗು ಬಾಹುಬಲಿ ಕಡಂಗೆ ಹುಟ್ಟುತ್ತೆ. ಮನೆಗೆ ಒಂದ್ ದಿವಸ ದೇಶನ ಕಾಪಾಡುತ್ತೆ ಮರ್ರೆ. ಕತೆ ಚೆಂದಾಗದೆ. ಅಪ್ಪ ಕೊಳ್ಳೆ ಹೊಡಿಯೋದು, ಮಗ ದೇಶ ಕಾಯೋದು. ಬಾಯ್ ಗೌಡ್ರೆ, ನಾವು ಮಾತಾಡ್ತಿಪ್ಪದು ಬಾಹುಬಲಿ ಹತ್ರ. ನೀವೆಂತ ಮಧ್ಯೆ ಮಧ್ಯೆ ಬಾಯ್ ಹಾಕೋದು? ಸುಮ್ಮನೆ ನಿಮ್ಮ ಕೆಲಸ ಎಂತ ಇತ್ತು ಅದನ್ನ ಕಾಣ್ಕಣಿ. ಅವ್ರಿಗೆ ಬೇರೆ ವಿಷಯದಲ್ಲಿ ಕಡ್ಡಿ ಅಲ್ಲಾಡ್ಸೋದು ಬಿಟ್ಟು ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ ರೀ. ಬಾಯ್ ಜಾನಿ ಅವರೇ, ಅದನ್ನ ಬಿಡಿ ಮಾರ್ರೆ. ನಿಮ್ಮ ಫೋಟೋ ಇದ್ರು ಕೊಡಿನಿ. ಬೇಡ, ನಾನೇ ಸೆಲ್ಫಿ ತಗಂತೆ. ಓಯ್ ಜಾನಿ ಬಾಯ್, ನಿಮಗೆ ಈ ಬಾಹುಬಲಿ ಆಗ್ಬೇಕಂತೇಳಿ ಹೇಗೆ ಮನಸ್ಸು ಬಂತು? ಕೆಲವರು ಜನಗಳನ್ನ ಮೋಸ ಮಾಡಿ ಬದುಕ್ತಿರೋದನ್ನ ನೋಡಿ ಅವ್ರನ್ನ ಲೂಟಿ ಮಾಡಿ ಬಡವ್ರ ಹೊಟ್ಟೆ ತುಂಬಿಸ್ಬೇಕು ಅನ್ನಿಸ್ತು. ಅದಕ್ಕೆ ಈ ಬಾಹುಬಲಿ ಅವತಾರ ತಾಳ್ದೆ. ಬಾಯ್ ಜಾನಿ ಅವರೇ, ಯಾರ್ಯಾರನ್ನ ಲೂಟಿ ಮಾಡ್ತೀರ ಈ ಗೌಡ್ರನ್ನ ಅಂತ ಸುಮ್ಮನೆ ಬಿಟ್ಟಿರಿ? ಅವ್ರ ಪಾಪದ ಕೂಡ ತುಂಬ್ತಾ ಇದೆ. ತುಂಬಲಿ ಸದ್ಯದಲ್ಲೇ ಲೂಟಿ ಮಾಡ್ತೀನಿ. ಅಣ್ಣಪ್ಪನವ್ರೆ, ನಿಮ್ಮ ಆಟ ಜಾಸ್ತಿ ದಿನ ನಡೆಯಲ್ಲ. ನಿಮ್ಮ ನಾಟಕ ಬಯಲಾದ್ಮೇಲೆ ಈ ಗೌಡ ಯಾನ್ ಅಂತ ಎಲ್ರಿಗೂ ಗೊತ್ತಾಯ್ತದೆ. ಬಾಯ್ ಗೌಡ್ರೆ, ಒಂದು ಮಾತು ಬಾಹುಬಲಿ ಬಗ್ಗೆ ಆಡ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಆನೆ ಕಾಲಲ್ಲಿ ತುಳಿಸ್ತೆ. ಏನಿದು, 1 ವರ್ಷಕ್ಕಾಗೋ ಸ್ಟೇಷನ್ ತಂದ್ಬಿಟ್ಟಿದ್ಯಾ? ಇದಕ್ಕೆಲ್ಲ ದುಡ್ಡಲ್ಲಿಂದ ಬಂತು? ಜಾನಿ, ಇದನ್ನೆಲ್ಲ ನಾನ್ ತಂದಿಲ್ಲ, ನಿಮ್ಮ ಅಭಿಮಾನಿಗಳು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಛೇ, ಪಾಪ ಯಾರೋ ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಾನ್ ಸತ್ಕಾರ ಮಾಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಜಾನಿ, ಈ ಜಾನಿ ಆಗಂತೂ 1 ಪೈಸೆ ಸಂಪಾದನೆ ಮಾಡಿಲ್ಲ. ಅಟ್ಲೀಸ್ಟ್ ನಕಲಿ ಬಾಹುಬಲಿ ಆಗಿ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದೀನಿ ಅಂತ ಖುಷಿ ಪಡಿ. ಅದು ಇದೆಲ್ಲ ಎಷ್ಟು ದಿನ ಇರುತ್ತೆ ಹೇಳು? ನಾನ್ ನಿಜವಾದ ಬಾಹುಬಲಿ ಅಲ್ಲ ಅಂತ ಗೊತ್ತಾದ್ರೆ ಜನ ಇದೇ ಮೂಟೆನ ನನ್ನ ತಲೆ ಮೇಲೆ ಹಾಕಿ ಸಮಾಧಿ ಕಟ್ಬಿಡ್ತಾರೆ. ಅಷ್ಟೊಂದು ದೂರಾಲೋಚನೆ ಎಲ್ಲ ಯಾಕೆ ಮಾಡ್ತೀರಾ? ನಮ್ ಜನರಿಗೆ ನೆನಪಿನ ಶಕ್ತಿ ಕಡಿಮೆ. ಭರವಸೆಗಳನ್ನ ತುಂಬ್ತಾ ಹೋದ್ರೆ ಅದನ್ನೆಲ್ಲ ಮರ್ತ್ ಬಿಡ್ತಾರೆ. ನಮ್ ಪೊಲಿಟಿಷಿಯನ್ಸ್ ಕೂಡ ಹಾಗೆ ಅಲ್ವಾ ಮಾಡೋದು? ನನ್ನನ್ನು ಅವ್ರ ಜೊತೆ ಹೋಲಿಸ್ಬೇಡ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಅದನ್ನೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಅಷ್ಟೇ. ಹೋಗಿದ್ದನ್ನೆಲ್ಲ ಸ್ಟೋರ್ ರೂಮ್ ಅಲ್ಲಿ ಇಡಿ. ಇಷ್ಟು ದೊಡ್ಡ ಮೂಟೆನ ನಾನ್ ಎತ್ತಕ್ಕಾಗುತ್ತಾ? ಜಾನಿ, ನೀವೀಗ ಬಾಹುಬಲಿ ಬೆಟ್ಟನೇ ಎತ್ತುತ್ತೀರಂತ ಇನ್ನು ಈ ಮೂಟೆ ಎತ್ತಕ್ಕಾಗಲ್ವಾ? ಬಾಹುಬಲಿ ಅವರೇ, ನೀವು ಬಂದಿದ್ದು ನಂಗೆ ಸಾನೆ ಖುಷಿ ಆಯ್ತು. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ನಿಮ್ಗೆ ಇದಲ್ಲ, ಎಲ್ಲಿ ಕೂತ್ಕೋಬೇಕು ಅಂತೆ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನೀವು ಬರ್ತಿದ್ದೀರಿ ಅಂತ ನಿಮ್ಗೆ ಇಷ್ಟವಾಗಿರೋ ಹಲ್ವಾ, ಪಕೋಡ, ಪಾಯಸ ಎಲ್ಲ ಮಾಡಿವ್ನಿ. ಅದನ್ನ ತಿಂದು ತಾಕತ್ ಬೆಳೆಸ್ಕೊಳ್ಳಿ. ಎಲ್ಲ ಏನು ಬೇಡ ಪುಟ್ಮಲ್ಲಿ ಅವರೇ, ನಿಮ್ ಪ್ರೀತಿ ಕೊಡಿ ಸಾಕು. ನಿಮ್ಗೇನು ಸಾನು ಜನ ಪ್ರೀತಿ ಮಾಡ್ತಾರೆ, ಅಂತದ್ರಲ್ಲಿ ನನ್ನ ಪ್ರೀತಿ ಆಗ್ಬಿಡಿ. ಅದೆಲ್ಲ ಬೇಡ ಪುಟ್ಮಲ್ಲಿ ಅವರೇ, ನೀವೇ ಬೇರೆ, ನಿಮ್ ಪ್ರೀತಿನೇ ಬೇರೆ. ಓ ಅಣ್ಣಪ್ಪನವ್ರೆ, ನಮ್ಮ ಮಟ್ಟಿಲಿ ಏನ್ ಮಾಡ್ತಾ ಇದಾರಿ? ಬಾಬಣ್ಣ, ಬಾಹುಬಲಿ ಅವ್ರನ್ನ ನಾನೇ ನಾಷ್ಟಕ್ಕೆ ಕರೆದಿದ್ದು. ಆಮೇಲೆ ಪುಟ್ಮಲಿ, ಈ ತರ ನಾಲ್ಕಳನ್ನ ಕರೆದು ನಾಷ್ಟ ಕೊಡ್ತಾ ಇದ್ರೆ ಒಂಚೂರು ಮಾಡ್ಬೇಕು ಅನ್ಕೊಂಡ್ರೆ ಕೆಲಸನೂ ಮಾಡಿದ ಗುಳ್ಳೆನರಿಗಳಾಗ್ಬಿಡ್ತಾರ ಕಮ್ಮೆ. ಬಾಬಣ್ಣ ಅವರು ಗುಳ್ಳೆ ನರಿಯಲ್ಲ, ಕಾಮಧೇನು. ಅವರು ಬಡವರಿಗೆ ಸಹಾಯ ಮಾಡ್ತಾರೆ, ಕೆಟ್ಟವರಿಂದ ಹೆಣ್ಮಕ್ಳನ್ನ ರಕ್ಷಿಸ್ತಾರೆ. ಅದನ್ನೆಲ್ಲ ನಂಬೇಡ ಕಮ್ಮೆ, ಅವ್ರು ಮಾಡ್ತಾರೆ ಡ್ರಾಮಾ. ಅವ್ರು ಮಾಡ್ತಾ ಇರೋದು ಡ್ರಾಮಾ ಅಲ್ಲ, ನೀವು ಮಾಡ್ತಾ ಇರೋದು ಡ್ರಾಮಾ. ನೀವು ದೊಡ್ಡ ಡ್ರಾಮಾ ಮಾಸ್ಟ್ರು. ಬಾಹುಬಲಿ ಅವರೇ, ನಿಮ್ಗೆ ನಾಷ್ಟ ತಗೊಂಬತ್ತೀನಿ ರೀ. ಈಗಲಾದ್ರೂ ಗೊತ್ತಾಯ್ತಾ? ನೀವು ಡ್ರಾಮಾ ಮಾಸ್ಟರ್, ನಾನು ಮಾಸ್ಟರ್ ಪೀಸ್.
ಏನ್ ಬುಲ್ಬುಲ್ ಒಬ್ಳ ನಿಂತ್ಕೊಂಡ್ಬಿಟ್ಟಿದ್ಯಾ? ಜಾನಿ ನೀವೀಗ ಬಾಹುಬಲಿ ನಿಮ್ ಮಾತಲ್ಲಿ ಗತ್ತಿರ್ಬೇಕು. ಈ ರೀತಿ ಮಾತಾಡಿ ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ನಿನ್ ಮೂಡ್ ಹಾಳಾಯ್ತಲ್ವಾ, ಈಗ ಗೆಟಪ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಜಾನಿ ನೀವು ಬಾಹುಬಲಿಯಾಗೆ ಮುಂದುವರಿಬೇಕು. ಎಲ್ಲ ನನ್ನ ಕರ್ಮ. ಸರಿ, ಈಗ ನಾನು ಬಾಹುಬಲಿಯಾಗಿ ಏನ್ ಮಾಡ್ಬೇಕು ಹೇಳಿ? ನೀವ್ ಬಾಹುಬಲಿಯಾಗಿ ನನ್ನ ಎತ್ಕೋಬೇಕು. ಸಾಧ್ಯ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಅಂದ್ರೆ ನಾನು ಅಷ್ಟೊಂದು ಭಾರ ಇದ್ದೀನಿ ಅಂತ ಹೇಳ್ತಿದ್ದೀರಾ? ಹೇಳೋದನ್ನು ನೀನ್ ಭಾರ ಇದೆಯಾ? ನೀನ್ ಬೇಕಾದ್ರೆ ನಾನು ಒಂದೇ ಕೈಲಿ ಎತ್ಕೊಡ್ಬೋದು. ನಾನ್ ನಿನ್ನ JCB ತಂದ್ರೆ ಎತ್ತಕ್ಕಾಗಲ್ಲ. ಜಾನಿ ದಿಸ್ ಇಸ್ ಟೂ ಮಚ್. ನೀವ್ ಜಾನಿಯಾಗಿ ನನ್ನ ಎತ್ಕೋಬೇಡಿ, ಬಾಹುಬಲಿಯಾಗಿ ನನ್ನ ಎತ್ಕೊಳ್ಳಿ. ಆಗ ನನ್ ಭಾರನೇ ಅನ್ಸಲ್ಲ. ಯಾರೇ ಆಗಿ ಎತ್ಕೊಂಡ್ರು ಎತ್ತೋದ್ ನಾನೇ ತಾನೇ. ಇದೆಲ್ಲ ನನ್ನ ಕೈಲಾಗಲ್ಲ, ಬೇರೆ ಏನಾದ್ರು ಇದ್ರೆ ಹೇಳು. ನಂಗೆ ಬೇರೆ ಏನು ಬೇಡ, ನೀವು ಬಾಹುಬಲಿಯಾಗಿ ನನ್ನ ಎತ್ಕೋಬೇಕಷ್ಟೇ. ಈಗೇನ್ ಎತ್ಕೋತೀರಾ ಇಲ್ವಾ? ಸರಿ, ವಾಶ್ರೂಮ್ಗೆ ಹೋಗ್ಬರ್ತೀನಿ. ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಅದು ಕೈಯೆಲ್ಲ ಜಾರ್ತಿದೆ, ವಾಶ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಣ್ಣಯ್ಯಪ್ಪನವ್ರೆ, ನಿಮ್ಮ ಬಾಹುಬಲಿ ನಾಟಕನ ನಾನು ಮುಂದುವರಿಸ್ತೀನಿ. ಇದು ತೋಳಲ್ಲ, ತೊಲೆ ತೊಲೆ. ಬಂದ್ರಾ? ಸರಿ ಎತ್ಕೊಳ್ಳಿ. ಯಾಕೆ ಸುಮ್ನಾಗ್ಬಿಟ್ರಿ? ಎತ್ಕೊಳ್ಳಿ ಜಾನಿ. ಸರಿ, ಕಣ್ಮುಚ್ಕೋತೀನಿ, ಎತ್ಕೋತೀರಾ? ಜಾನಿ ಎಷ್ಟೊತ್ತು ಕಾಯೋದು? ಎತ್ಕೊಳ್ಳಿ. ನೀವು ಕಿರ್ಚ್ಕೊಂಡ್ರಲ್ಲ, ಭಯ ಆಗೋಯ್ತು, ಅದಕ್ಕೆ ಓಡ್ಬಿಟ್ಟೆ. ನಾನು ಕಿರ್ಚ್ಕೊಂಡಿದ್ದು ಈ ನಿಮ್ ಸೆಟಪ್ ನೋಡಿ ಅನ್ನೇ ಖುಷಿಗೆ. ಫುಟ್ಬಾಲ್ ಇರೋದು ಸೆಟಪ್ ಅಲ್ಲ, ಗೆಟಪ್. ಹಿಡಿದ್ರಿ ಜಾಡ. ಬಾಹುಬಲಿ ಅವರೇ, ನನ್ಗೊಂದು ಆಸೆ ಅದ, ನೆರವೇರ್ಸಿರಾ? ನಾನು ಬದುಕಿರೋದೇ ಅದಕ್ಕೆ ತಾನೇ. ನಾನಿರೋದೇ ನಿಮ್ಮಂತರ ಆಸೆ ನೆರವೇರ್ಸಕ್ತಾನೆ. ಅದೇನು ಅಂತ ಹೇಳಿ. ಆ ಸಿಲಿಂಡರ್ ಅದಲ್ಲ, ಅದನ್ನ ಶಿವಲಿಂಗ ತರ ಎತ್ಕೊಂಡು ತೋರ್ಸಿರಿಯಾ? ಎತ್ಕೊತೀನಿ ಫುಟ್ಬಾಲ್ ಇವರೇ. ಬನ್ನಿ ಬನ್ನಿ. ಈ ಬೋಸಿನೆಲ್ಲ ಸಿಲಿಂಡರ್ ಎತ್ಕೊಳ್ಳಿ ಅಂತ. ಓಸಿನೂ ಆ ಸಿಲಿಂಡರಿಂದ ಬರೋ ಗ್ಯಾಸ್ ಇಂದಾನೆ ತಾನೇ ಬಿಸಿ ಆಗೋದು. ಹಂಗಾರೆ ಅದನ್ನ ಅಲ್ಲೇ ಇಡಿ. ಬನ್ನಿ. ಬಾಹುಬಲಿ ಅವರೇ, ಈ ಕುರ್ಚಿ ಎತ್ಕೊಳ್ಳಿ. ಈ ಬಾಹುಬಲಿಗೆ ಆಗದಿರೋದು ಯಾವುದೂ ಇಲ್ಲ, ಎತ್ತೀನಿ. ಇದು ಕುರ್ಚಿ ಎತ್ಕೊಳ್ಳಿ ಅಂದ್ರೆ ಈ ಚಮಚ ಎತ್ಕೊಂಡಿದ್ದೀರಲ್ಲ. ಪುಟ್ಟಮಲ್ಲಿ ಅವರೇ, ಈ ಚೇರು ಟೇಬಲ್ ಮಾತ್ರ ಮುಖ್ಯನಾ? ಈ ಸ್ಪೂನ್ ಸ್ಟ್ಯಾಂಡ್ ಅಷ್ಟೇ ಮುಖ್ಯ ಅಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ ತಾಕತ್ ನೋಡ್ಬೇಕು. ಈ ಕುರ್ಚಿ ಎತ್ಕೊಳ್ಳಿ. ಪುಟ್ಟಮಲ್ಲಿ ಅವರೇ, ಈ ಕುರ್ಚಿ ಟೇಬಲ್ ಯಾವ್ದು ಬೇಡ, ಬೇಕಿದ್ರೆ ನಿಮ್ಮನ್ನೇ ತೋರಿಸ್ಲಾ? ಏನಿದು ಅಪಸ್ವರ? ನಾನು ಈ ಗೆಟಪ್ ಹಾಕೊಂಡ್ ಬಂದಿರೋದು ನಿಮ್ ಜೊತೆ ಆರಾಮಾಗಿ ಕೂತ್ ಮಾತಾಡ್ಬೇಕು ಅಂತ. ಬನ್ನಿ ಕೂತ್ಕೊಳ್ಳಿ. ನಿಮ್ ಜೊತೆ ಯಾವಾಗ ಬೇಕಿದ್ರು ಮಾತಾಡ್ಬೋದು, ನಾನು ನಿಮ್ ತಾಕತ್ ನೋಡ್ಬೇಕು. ಒಂದ್ ಕೆಲಸ ಮಾಡಿ, ಈ ಟೇಬಲ್ ಎತ್ಕೊಬಿಡಿ. ಪುಟ್ಟಮಲ್ಲಿ ಅವರೇ, ನಾನು ಈ ಟೇಬಲ್ ಎತ್ತೋದು, ಅದೇ ಸಮಯಕ್ಕೆ ನಿಮ್ ಗೌಡ್ರು ಬಂದು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ? ಒಂದ್ ಕೆಲಸ ಮಾಡ್ತೀನಿ, ಕೋಣೆ ಬಾಗ್ಲಾಕ ಬಂದ್ಬಿಡ್ತೀನಿ, ಆಮೇಲೆ ಎತ್ಕೊಳ್ಳಿ. ನಾನೇನಾದ್ರೂ ಇಲ್ಲೇ ಇದ್ರೆ ಇನ್ನು ಏನೇನು ಎತ್ತಿಸ್ತಾರೋ. ಅಯ್ಯ, ಯಾಕೆ ಹಂಗೆ ಹೋಗ್ಬಿಟ್ರು? ಅವ್ರು ಈ ಟೇಬಲ್ ಎತ್ತದ್ ನೋಡ್ಬೇಕಿತ್ತಲ್ಲ. ಬಾಹುಬಲಿ ಅಣ್ಣ, ನೀವು ಮಹಾನ್, ನಮ್ಮ ಪಾಲಿನ ಭಗವಾನ್. ನಿಮ್ಮನ್ನು ಅರಿತುಕೊಳ್ಳದೆ ನಿಮಗೆ ಮೋಸಗಾರ, ಗುಳ್ಳೆನರಿ, ಪಾಕಡ, ನಾಲಾಯಕ್ ಎಂತೆಲ್ಲ ಬೈದು ಬಿಟ್ಟೆ. ದಯವಿಟ್ಟು ನಮ್ಮ ತಪ್ಪನ್ನು ಮನ್ನಿಸಿ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನೀವು ಎಲ್ಲರ ಪಾಲಿನ ರಕ್ಷಕ, ಆಪ್ತ ರಕ್ಷಕ. ಹೌದು, ಇಂಥ ಮಹಾನ್ ವ್ಯಕ್ತಿಗೆ ಆರತಿ ಎತ್ತಿ ಆಶೀರ್ವಾದ ತಕೊಂಬಂದಳಿ ನಾವು ಬಂದಿತ್ತು. ಬಾಹುಬಲಿ ನಕಲಿ ಬಾಹುಬಲಿಗೆ ಈ ಪಟ್ಟಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರಿ, ಹೊಗಳ್ತಾ ಇರೋ ನೀವೇ ಅವನ್ನ ತೆಗಳಬೇಕು. ಹಂಗೆ ಮಾಡ್ತೀನಿ. ಜೈ ಬಾಹುಬಲಿ. ಕಾಲಿಗೆ ಬಿಡಿ ಅಮ್ಮ, ಆಶೀರ್ವಾದ ಮಾಡಪ್ಪ. ಇವರಿಬ್ಬರ ಕತೆ ಮುಗೀತು, ಇನ್ನು ಪುಟ್ಮಲಿ ಕತೆನ ಮುಗಿಸ್ತೀನಿ. ಪುಟ್ಮಲ್ಲ ಬಾಹುಬಲಿ ಅವರೇ, ಪುನಃ ಅದೇ ಗಿಟ್ಟಪಲ್ಲಿ ಬಂದಿದ್ದೀರಿ? ಬರಲೇಬೇಕಲ್ಲ, ಇಲ್ಲ ಅಂದ್ರೆ
ಟೊಮೊಟೊ ಥರ ಇರೋ ಕೆಂಪಾದ ನಿನ್ನ ಕೆನ್ನೆನ ಸೌರಕ್ಕಾಗಲ್ವಲ್ಲ? ಬಾಹುಬಲಿ ಅವರೇ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಿ? ನಾನು ಮಾತಾಡೋದು ಹಿಂಗೆ ಡಾರ್ಲಿಂಗ್. ಏನಿದು ಅಪಸ್ವರ? ಚಂದನ್ ಅವರೇ ನೀವು ಮಾತಾಡ್ತಿರೋದು ಒಂಚೂರು ಸರಿ ಇಲ್ಲ. ನೀನ್ ಸರಿ ಮಾಡ್ಕೋ ಬೆಂಡೆಕಾಯಿ ಮೂಗ್ನೋಳೆ. ಹೋಗು, ನೀನ್ ಈರುಳ್ಳಿ ಥರ ಇರೋ ಕಣ್ಣಿನಿಂದ ಬಜ್ಜಿ ಮಾಡ್ಕೊಂಡು ಹೋಗು ಬಾತ್ಕೋಳಿ. ನೋಡಿ ಹಿಂಗೆಲ್ಲ ಮಾತಾಡ್ಬೇಡಿ, ಮೊದಲು ಮಟ್ಟಿ ಬಿಟ್ಟು ಹೋಯ್ತಾರಿ, ಆಮೇಲೆ ನಾವು ಕೋಪ ಬಂದ್ರೆ ಅಷ್ಟೇ. ಕೋಪ ಬಂದ್ರೆ ಏನ್ ಮಾಡ್ತೀಯ ಚಿನ್ನ? ಚಂದನ್ ಅವ್ರು ಮಾತಾಡೋದು ಒಂಚೂರು ಸರಿ ಇಲ್ಲ. ಇವರು ಬಾಹುಬಲಿ ಅಲ್ಲ, ಕೆಟ್ಟ ಇಲಿ. ಬನ್ನಿ ಬನ್ನಿ ಪುಟ್ಬಲಿ ಅವ್ರೆ, ಕೂತ್ಕೊಳ್ಳಿ. ಅವಳ ಒಬ್ಳೆ ಬಂದಿಲ್ಲ, ಜೊತೆಗೆ ನಾವು ಬಂದೀವಿ. ಇಷ್ಟ ಇಲ್ದಿರೋರ್ ಮನೆಗೆ ಬಂದ್ರೆ ನಾನು ಮರ್ಯಾದಿನೇ ಕೊಡಲ್ಲ. ಏನು ಎಲ್ರು ಒಟ್ಟಿಗೆ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ರಾಕಿ ಅವ್ರೆ, ಇದೇನಿದು ಕೈ ಮೇಲೆ ಬರೆ ಬಂದಿದೆ? ಬ್ಯಾಡ ಬುಡ್ಡ, ಬೆನ್ ಮೇಲೂ ಬಂದದ. ನಿನ್ನ ರಾತ್ರಿ ನಿಮ್ಮ ಯಜಮಾನ್ರು ಇವನ್ಗ ಚೆನ್ನಾಗಿ ಬಾರ್ಸಾರ. ಅಷ್ಟೇ ಅಲ್ಲ, ನನ್ನ ಹೆಂಡ್ರನ್ನ ರೇಗಿಸಿ ಕೈ ಹಿಡಿದು ಎಳೆಯೋ ಪ್ರಯತ್ನ ಮಾಡಿದ್ರಂತ. ಮಮ್ಮಿ, ಇದ್ಯಾವುದನ್ನು ನಾನು ಮಾಡಿಲ್ಲ. ನೀವೇ ಮಾಡಿದ್ದು. ನೆನ್ನೆ ರಾತ್ರಿ ಬಾಹುಬಲಿಯಾಗಿ ನಮ್ಮ ಮಟ್ಟಿಗೆ ಬಂದು ನನ್ನ ತರಕಾರಿ ಗೋಲ್ಸಿ ಏನೇನೋ ಮಾತಾಡ್ಬಿಟ್ರಿ. ನೋ ವೇ, ನಾನು ನಿಮ್ಮನ್ನ ತರಕಾರಿಗೆ ಹೋಲ್ಸಿದ್ನ. ಇದನ್ನ ಯಾರೋ ಸೌಂದರ್ಯದ ಗಂಧ ಗಾಳಿ ಗೊತ್ತಿಲ್ಲದೆ ಇರೋ ಸ್ಟೂಪಿಡ್ ಹೇಳಿರ್ಬೇಕು. ಐ ಡೋಂಟ್ ಲೈಕ್ ಇಟ್ ಜಾನಿ ಬಾಯ್. ನಾವು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳಿಕ್ಕೆ ಅಂತೇಳಿ ಬಂದೆವು, ನಿಮಗೆ ಆರತಿ ಮಾಡಿದೆವು. ಆದರೆ ನಮ್ಮಂಥ ಅಮಾಯಕರ ಮೇಲೆ ನೀವು ಈ ನಮ್ಮನೆ ದೌರ್ಜನ್ಯ ಮಾಡಬಾರ್ದಿತ್ತು. ಬೇಡ ಬೇಡ ಅಂತ ಹೇಳಿದ್ರು ಯಾವ ನಮ್ಮನೆ ಬಿಟ್ಟಿದ್ದೀರಿ ಗೊತ್ತುಂಟಾ? ಲೇ ರಾಕಿ, ಇದನ್ನೆಲ್ಲ ನಾನು ಮಾಡಿಲ್ಲ ಕಣೋ. ನೆನ್ನೆ ನಾನು ಮನೆ ಬಿಟ್ಟೆಲ್ಲೂ ಹೋಗೇ ಇಲ್ಲ. ಹೌದು ರಾಕಿರೇ ಅವ್ರೆ, ನಿನ್ನೆ ರಾತ್ರಿ ಇವ್ರು ಬಾಹುಬಲಿಯಾಗಿ ನನ್ ಜೊತೆ ನನ್ ರೂಮಲ್ಲೇ ಇದ್ರು. ಅವ್ರು ಎಲ್ಲೋ ಹೋಗಕ್ ನಾನ್ ಬಿಟ್ಟಿಲ್ಲ. ಮಧುರವ್ರೆ, ಅಣ್ಣಯ್ಯಪ್ಪನವ್ರು ಎಂತವ್ರ ಅಂತ ಎಲ್ರಿಗೂ ಗೊತ್ತು. ಅವ್ರ ತಪ್ಪನ ಮುಚ್ಚಾಕಿ ಅವ್ರನ್ನ ಕಾಪಾಡ್ಕೊಳಕ್ ಹೋಗಬೇಡಿ. ಇನ್ನಿವ್ರನ್ನ ಕಾಪಾಡೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಗೌಡ್ರೆ. ನಾನು ಈಗಷ್ಟೇ ಸ್ಟೇಷನಿಂದ ಬರ್ತಿದ್ದೆ. ಆ ಬಾಹುಬಲಿ ಎಂಬವನು ನಿನ್ನೆ ಬೆಳಿಗ್ಗೆ ನ್ಯಾಯಾಲಯಕ್ಕೆ ಸರೆಂಡರ್ ಆಯ್ದಮ್ರು. ಆ ಬಾಹುಬಲಿ ಹೆಸರು ಹೇಳ್ಕೊಂಡು ಯಾರೆಲ್ಲ ತಿರುಗ್ತಿದ್ರೋ ಅವ್ರನ್ನ ಅರೆಸ್ಟ್ ಮಾಡೋಕೆ ನಂಗೆ ಹೇಳಿ. ಅಲ್ಲ ಇರಾವತ್ರೆ, ನಿಜವಾದ ಬಾಹುಬಲಿ ನಿನ್ನೆ ಸರೆಂಡರ್ ಆಗಿದ್ದಾರೆ ಅಂದ್ರೆ ನಿನ್ನ ರಾತ್ರಿ ನಿಮಗೆ ಬುಟ್ಟಿದವರು ಯಾರು? ಪುಟ್ಟಗನನ್ನು ರೇಗಿಸಿದವರು ಯಾರು? ಇನ್ಯಾರು? ಈ ಜಾನಿ ಅವರೇ. ಬಾಯ್ ಜಾನಿ ಅವರೇ, ಯು ಆರ್ ಅಂಡರ್ ಅರೆಸ್ಟ್.